ಹಾಯ್ ಫ್ರೆಂಡ್, ನಮಸ್ಕಾರ. ನಾನು ದಿನೇಶ್ ವೈದ್ಯ ಅಂಪಾರು, ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿಂದ ಬಂದಿದ್ದೀವಿ. ನೇಸರ ಸೈನ್ಸ್ ಇಂದ ಬೋರ್ಡ್ ನರಸಿಂಹ ಅವರು ಬಂದಿದ್ದಾರೆ. ಆಕಾರ ಅಟೆಲಿಯರ್ ಮತ್ತೆ ವಿನಯ್ ಇಂಟೀರಿಯರ್ ಡಿಸೈನ್ ಇಂದ ರವಿಯಾಚಾರ್ ಬಂದಿದ್ದೀವಿ. ನಾವು ಅಯೋಧ್ಯದಲ್ಲಿ ಬೆಂಗಳೂರು ಕೆಫೆ ಹೋಟ್ಲ್ ಓಪನಿಂಗ್ ಬರಕ್ಕಾಗಿಲ್ಲ. ಬೆಂಗಳೂರು ವಿಸ್ಟಾ ಓಪನಿಂಗ್ ಬಂದಿದ್ದೀವಿ. ನಿನ್ನೆ ಓಪನಿಂಗ್ ಆಯಿತು, ಗ್ರ್ಯಾಂಡ್ ಓಪನಿಂಗ್ ಆಯಿತು. ಸೊ ಕರ್ನಾಟಕದಿಂದ ಯಾರೇ ಬಂದರೂ ಕೂಡ ಒಂದು ಒಳ್ಳೆ ಹೋಟ್ಲು, ಉಡುಪಿ ಸ್ಟೈಲ್ ಹೋಟ್ಲು ನಮ್ಮ ಬೆಂಗಳೂರು ಕೆಫೆ, ಮತ್ತೆ ಉಳಿಲಿಕ್ಕೆ ಬೆಂಗಳೂರು ವಿಸ್ಟಾ ಕರ್ನಾಟಕದವ್ರದ್ದೇ ಹೋಟೆಲ್. ಪ್ರೀ ಬುಕಿಂಗ್ ಮಾಡಿ ಬಂದ್ರೆ ನಿಮ್ಗೆ ಬರೀ 3 ಕಿಲೋಮೀಟರ್ ದೂರದಲ್ಲಿ ಲಾಡ್ಜಿಂಗ್ ಇದೆ. ಹಾಗೆ ಟೆಂಪಲ್ ಎಂಟ್ರಿ ಮತ್ತೆ ಎಕ್ಸಿಟ್ ಮಧ್ಯ ಬೆಂಗಳೂರು ಕೆಫೆ ಅಂತ ಹೋಟ್ಲ್ ಇದೆ. ಹಾಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಸಲ ಎಲ್ಲರೂ ಬಂದು ಹೋಗ್ತಾರೆ ಕರೆಕ್ಟು, ಬಟ್ ಶ್ರೀರಾಮ ಸೇವಾ ಭಜನಾ ಮಂಡಳಿ ಬಿಜಾಡಿ ಗೋಪಾಡಿ ಅವರದ್ದು ನಿನ್ನೆ ಹೋಟ್ಲ್ ಓಪನಿಂಗ್ ಕೂಡ ಒಂದು ಭಜನೆ ಇತ್ತು. ಮತ್ತೆ ಇವತ್ತು ಶ್ರೀರಾಮ ಮಂದಿರದ ಆವರಣದೊಳಗಡೆ ಹೋಮ ಮಾಡುವಂತಹ ಜಾಗದಲ್ಲಿ ಶ್ರೀರಾಮ ಭಜನಾ ಮಂಡಳಿಯವರಿಗೆ ಒಂದು ಭಜನೆ ಮಾಡುವಂತ ಅವಕಾಶವನ್ನ ನಮ್ಮ ಗೋಪಾಲ್ ಜಿ ಅಂಡ್ ನರಸಿಂಹ ಬಿಜಾಡಿ, ಸುರೇಂದ್ರ ಕಾಂಚನ್ ಅವರು, ಸುಬ್ರಹ್ಮಣ್ಯ ಕಾಂಚನ್ ಅವರು, ಮುನ್ರಾಜು ಸರ್ ಅವರು ಅವಕಾಶ ಮಾಡಿಕೊಟ್ರು. ಬೆಳಿಗ್ಗೆ ಪರಿಕ್ರಮ ಅಂತ ಏನು ಹೇಳ್ತಾರೆ, ಬೆಳಿಗ್ಗೆ ಬೇಗ 5:15 ಮಳೆ ಬರ್ತಾ ಇತ್ತು, ಆದರೂ ಕೂಡ ಭಜನೆ ಸೇವೆಯನ್ನು ಮಾಡಿದ್ದಾರೆ ಇಲ್ಲಿ ಅಯೋಧ್ಯದಲ್ಲಿ. ಹಾಗೆ 1-1.5 ಗಂಟೆ ಎಕ್ಸಿಟ್ ಅಲ್ಲಿ ಕೂಡ ಭಜನೆ ಮಾಡಿದ್ರು, ಮತ್ತೆ ಒಳಗಡೆ ಕೂತ್ಕೊಂಡು ಭಜನೆ ಮಾಡುವಂತ ಅವಕಾಶ ಮಾಡಿಕೊಟ್ರು. ಸೊ ಇದೆಲ್ಲ ಒಂಥರ ಭಾಗ್ಯ ಅನ್ಸುತ್ತೆ. ಯಾಕಂದ್ರೆ ಒಂದು ಅಯೋಧ್ಯೆ ರಾಮಭೂಮಿ ಅಂತ ಹೇಳಿದ್ರೆ ಹಿಂದೂಗಳಿಗೆ ಒಂದು ಪವಿತ್ರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಂದು ನಮ್ಗೆ ಒಳ್ಳೆ ಒಂದು 2-3 ದರ್ಶನ ಮತ್ತೆ ಉಳಿಲಿಕ್ಕೆ ವ್ಯವಸ್ಥೆ, ಒಳ್ಳೆ ಕಾಫಿ ತಿಂಡಿ ವ್ಯವಸ್ಥೆಯನ್ನ ಮಾಡಿದ್ದು. ನಮ್ಮ ಕರ್ನಾಟಕದಿಂದ ಯಾರೇ ಬಂದರೂ ಕೂಡ ಅವರು ಸಹಾಯ ಮಾಡ್ತಾರೆ. ಇಲ್ಲಿನ ಒಂದು ಸಿಚುವೇಶನ್ ನೋಡಿಕೊಂಡು ಮುಂಚೆನೆ ಫೋನ್ ಮಾಡಿ ನೀವು ಹೋಟ್ಲ್ ಬುಕ್ ಮಾಡ್ಕೋಬಹುದು. ಜಸ್ಟ್ ಹೋಟ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಶ್ರೀರಾಮ ಮಂದಿರ ಜನ್ಮಭೂಮಿ ಇದೆ. ಮತ್ತೆ ಒಳ್ಳೆ ಉಡುಪಿ ಸ್ಟೈಲು, ಅಂದ್ರೆ ನಮಗೆ ಸಾಧಾರಣವಾಗಿ ನಾರ್ತ್ ಇಂಡಿಯಾ ಬಂದಾಗ ನಮಗೆ ಸೌತ್ ಇಂಡಿಯನ್ ಡಿಶಸ್ ಊಟ ಮಾಡುವವರಿಗೆ ಸೆಟ್ ಆಗಲ್ಲ ಫುಡ್. 3-4 ಡೇಸ್ ನಾವು ಬಂದಾಗ ಬರೀ ಬೇರೆ ಬೇರೆ ಫುಡ್ ತಿಂದ್ಕೊಂಡಿರೋ ಕೆಲವರಿಗೆ ಇಷ್ಟ ಆಗಲ್ಲ. ಅಂತವರಿಗೆ ಅಥವಾ ನಮಗೆ ನಾವು ಊರು ಬಿಟ್ಟು ಊರು ಬಂದರೂ ಕೂಡ ನಮ್ಮ ಊರಿನ ಖಾದ್ಯಗಳನ್ನು ಸವಿಬೇಕಂದ್ರೆ ಬೆಂಗಳೂರು ಕೆಫೆ ನಿಮಗೆ ಒಳ್ಳೆಯದಂತ ಹೋಟ್ಲು. ಎಂಟ್ರಿ ಮತ್ತೆ ಎಕ್ಸಿಟ್ ಮಧ್ಯ ಇದೆ. ಇಲ್ಲಿ ಕ್ರೌಡ್ ನೋಡ್ಬೋದು ನೀವೀಗ, ಫುಲ್ ಹೆವಿ ಕ್ರೌಡ್ ಇದೆ. ಇದು ಅವ್ರ ಹೋಟ್ಲು ಮುಂದ್ಗಡೆ ಇದೆ, ನಾನು ಲೈವ್ ಮಾಡ್ತಾ ಇರೋದು ಈಗ. ಇದ್ರ ಬ್ಯಾಕ್ ಸೈಡ್ ರಾಮ ಮಂದಿರ ಬರುತ್ತೆ. ಇದು ಜಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಎಕ್ಸಿಟ್, ರಾಮ ಮಂದಿರ ಎಕ್ಸಿಟ್ ಇದೆ. ಈ ಕಡೆಯಿಂದ ರಾಮ ಮಂದಿರ ಎಂಟ್ರಿ. ಇಲ್ಲಿ ಜಸ್ಟ್ ಒಂದು 10-20 ಮೀಟರ್ಸ್ಗೆ ರಾಮ ಮಂದಿರ, ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗ್ ಕಾಣ್ತಾ ಇರೋದು ನಿಮ್ಗೆ ರಾಮ ಮಂದಿರ ಎಂಟ್ರಿ. ಸೊ ಜೈ ಶ್ರೀರಾಮ್. ಸೊ ಇಲ್ಲಿಂದ ಒಂದು ಲೈವ್ ಭಜನಾ ಮಂಡಳಿಯವ್ರು ಮೇಲೋದ್ರಾ? ಭಜನಾ ಮಂಡಳಿಯವರು ಮೇಲೋದ್ರಾ ಸರ್? ಫೇಸ್ಬುಕ್ ಲೈವ್ ಅಲ್ಲಿ ಇದ್ದೀನಿ. ತಿಂಡಿ ಇದು ಸೆಲ್ಫ್ ಸರ್ವಿಸ್ ಮೇಲೆಗಡೆ ಸರ್ವಿಸ್ ಹೋಟ್ಲ್ ಇದೆ. ನಿನ್ನೆ ಲೈವ್ ಹಾಕಿದ್ದೆ, ಬಟ್ ಸರಿಯಾಗಿ ಬಂದಿದೆಲ್ಲ ಗೊತ್ತಿಲ್ಲ. ನಿಮಗೆ ಹೋಟ್ಲ್ ಎದುರುಗಡೆಯಿಂದನೇ ತೋರಿಸ್ತೀನಿ ಒಂದ್ಸಲ. ಸುಮಾರು ಲೈವ್ ಹಾಕಿದ್ದೆ, ಕೆಲವೊಂದು ಸಿಗ್ನಲ್ ಇದೆ. ಇಲ್ಲಿ ಸಿಗ್ನಲ್ ಚೆನ್ನಾಗಿ ಸಿಗ್ತಾ ಇದೆ ಈಗ. ಬೆಂಗಳೂರು ಕೆಫೆ ಕೆಳಗಡೆ ಸೆಲ್ಫ್ ಸರ್ವಿಸ್, ಮೇಲ್ಗಡೆ ಸರ್ವಿಸ್ ಇದೆ. ನಿನ್ನೆ ಬೆಂಗಳೂರು ಇಷ್ಟ ಹೋಟ್ಲ್ ಓಪನ್ ಆಯ್ತು. ಬೇರೊಂದ್ಸಲ ತೋರಿಸ್ಬಿಡ್ತೀನಿ. ಬೆಳಿಗ್ಗೆ ತಿಂಡಿನೂ ಇಲ್ಲೇ ಆಯ್ತು. ಈಗ ಚೋಲ ಭದ್ರ ತಿಂದು ಬೆಳಿಗ್ಗೆ ಇಡ್ಲಿ ವಡೆ ತಿಂದಿದ್ವಿ. ಎಲ್ಲ ಐಟಮ್ ಬೆಂಗಳೂರು ತಿಂದಂಗೆ ಆಯ್ತು. ಚೆನ್ನಾಗಿದೆ ಐಟಮ್ಗಳೆಲ್ಲ. ತುಂಬಾ ಚೆನ್ನಾಗಾಯ್ತು ಅಣ್ಣ. ಎಲ್ಲ ದರ್ಶನ, ಭಜನೆ, ಊಟ ಎಲ್ಲ ಚೆನ್ನಾಗಾಯ್ತು. ಥ್ಯಾಂಕ್ ಯು. ಲೈವ್ ಅಲ್ಲಿ ಇದ್ದೀನಿ. ಲೈವ್ ಹಾಕಿದ್ದೆ, ಸುಮಾರು ಲೈವ್ ಹಾಕಿದ್ದೆ, ಬಟ್ ಎಷ್ಟು ಲೈವ್ ಎಷ್ಟು ಕರೆಕ್ಟಾಗಿ ಬಂತ ಗೊತ್ತಿಲ್ಲ. ಅದಕ್ಕೆ ಫೈನಲ್ ಈಗ ನಾವು ಇನ್ನು ಹೋದ್ರೆ ಏರ್ಪೋರ್ಟ್ ಇಂದ ಡೈರೆಕ್ಟ್ ಬೆಂಗಳೂರಿಗೆ. ನೆಕ್ಸ್ಟ್ ಟೈಮ್ ಅಯೋಧ್ಯೆ ಬಂದಾಗ ಮತ್ತೆ ಲೈವ್ ಹಾಕಕ್ಕಾಗೋದು. ಶಬರಿ ರಾಮನಿಗೆ ತಿನ್ನಿಸ್ತಾ ಇರುವಂತ ಚಿತ್ರ. ಮತ್ತೆ ಇಲ್ಲ ಐ ಲವ್ ಯು ಬೆಂಗಳೂರು ಕೆಫೆ ಬೋರ್ಡ್ ಹೇಳಿ ಆಯ್ತು. ನಾನು ರವಿ ಆಚಾರ್ ನಿಮ್ ಬೋರ್ಡ್ನೆಲ್ಲ. ಇದೊಂದು ಸೆಲ್ಫಿ ಪಾಯಿಂಟ್ ಇಲ್ಲ ಹೋಟ್ಲ್ ಒಳಗಡೆ. ಹೋಟ್ಲ್ ಒಳಗಡೆಯಿಂದ ಹೋಟ್ಲ್ ಒಳಗಡೆಯಿಂದ ಇದು ಮೇಲ್ಗಡೆ फर्स्ट फ्लोर 5-9. अच्छा है, सर्विस पूरा अच्छा है, खाना अच्छा है. आप सभी फेसबुक लाइव में हैं अभी. कैसे लग रहा है इधर काम करने का आपको? बढ़िया है. कस्टमर पूरा क्या बोलते हैं खाना खा के? अच्छा है बोलते हैं. आपका सर्विस भी अच्छा है. बहुत खुश हो गया. अभी हम बेंगलुरु जा रहे हैं. ये लास्ट लाइव है आज का, इसके लिए थैंक यू सो मच. थैंक यू. सबको ऐसे ही सर्विस करना है.
ಸಭಿ ಟೀಕೆ ರೈಟ್. ಮುಂದುವರಿ ಸರ್, ಥ್ಯಾಂಕ್ ಯು. ಫೇಸ್ಬುಕ್ ಲೈವಲ್ಲಿ ಇದ್ದೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಒಳ್ಳೆ ದರ್ಶನ ಆಯಿತು, ಒಳ್ಳೆ ಸ್ಟೇ ಆಯಿತು, ಒಳ್ಳೆ ಊಟ ತಿಂಡಿ ಉಡುಪಿ ಸ್ಟೈಲ್ದು. ಭಗವಂತನ ಆಶೀರ್ವಾದ. ರೈಟ್. ಜೈ ಶ್ರೀರಾಮ್. ಇದು ಸುಮಾರು 4-5 ಲೈವ್ ಆಯಿತು. ಅಂದರೆ ಖುಷಿ ಆಯಿತು ಇವತ್ತು, ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ಪರಿಕ್ರಮದಲ್ಲಿ ಬಜ್ನೆ ಟೀಮು ಪರಿಕ್ರಮ ಮಾರ್ಗ ಅಂತ ಬೆಳಿಗ್ಗೆ 5:15 ಎದ್ದು 4 ಕಿಲೋಮೀಟರ್ ಒಂದು ರೌಂಡ್ ಫುಲ್ ದೇವಸ್ಥಾನಕ್ಕೆ ಒಂದು ರೌಂಡ್ ಪರಿಕ್ರಮ ಅಂತ ಡೈಲಿ ಮಾಡ್ತಾರೆ. ಅದರಲ್ಲಿ ನಮ್ಮ ಶ್ರೀರಾಮ ಭಜನಾ ಮಂಡಳಿ ಬಿಜಾಡಿ ಗೋಪಾಡಿ ಅವರಿಗೆ ಭಜನೆ ಮಾಡುವಂತ ಅವಕಾಶ. ಬೆಳಿಗ್ಗೆ ಮಳೆ ಬಂದ್ರು ನೆನ್ಕೊಂಡ್ಬಿಟ್ಟು ಎಲ್ಲ ಜೋಶಲ್ಲಿ ಮಾಡಿದ್ರು. ಆ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ನನಗೆ ಬೆಳಿಗ್ಗೆ ಬೇಗ ಬರೋಕ್ಕಾಗಿಲ್ಲ. ನಾನು 8 ಗಂಟೆಗೆ ಬಂದೆ. ಸೊ ನಾವು ಒಳ್ಳೆ ದರ್ಶನ ಮಾಡಿದ್ವಿ, ಎಕ್ಸಿಟ್ ನಲ್ಲಿ ಭಜನೆ ಮಾಡಿದ್ವಿ, ಒಳಗಡೆ ಭಜನೆ ಮಾಡಿದ್ವಿ, ನಿನ್ನೆ ಹೋಟ್ಲ್ ಓಪನಿಂಗ್ ಭಜನೆ ಇತ್ತು. ಅಂತೂ ಟೋಟಲ್ ಆಗಿ ಎಲ್ಲರೂ ಯಾರ್ಯಾರು ನಾರ್ತ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕ್ಲಾಪ್ಸ್ ಹಾಕ್ತಾ ಇದ್ರು, ಕುಣಿತಾ ಇದ್ರು ಹೊರಗಡೆಯಿಂದ. ಭಜನೆ ಖುಷಿ ಆಯಿತು, ಯಾಕಂದ್ರೆ ಒಂಥರ ಭಕ್ತಿಪೂರ್ವಕವಾದಂಥ ಭಜನೆ. ಯಾರು ಒಂದು ಮೊಬೈಲಿಗೆ ಫೋರ್ಸ್ ಕೊಡದೇನೆ ಅವರಲ್ಲಿ ಅವರು ಭಾವೋದ್ವೇಗರಾಗಿ ಭಕ್ತಿಪೂರ್ವಕವಾಗಿ ಭಜನೆ ಮಾಡ್ತಾ ಇದ್ರು. ಖುಷಿ ಆಯಿತು. ಸೊ ಇದಷ್ಟು ಈ ಸಲ ಅಯೋಧ್ಯೆ ಟ್ರಿಪ್ನ ಒಂದು ಲೈವ್ ಹಾಕ್ತಾ ಇರೋದು ನಾನು. ಸೊ ಬನ್ನಿ, ಅಯೋಧ್ಯೆಗೆ ಬಂದವ್ರು ಬನ್ನಿ, ಬೆಂಗಳೂರು ಕೆಫೆಗೆ ತಪ್ಪದೆ ಬನ್ನಿ. ನೀವು ಎಲ್ಲೇ ಉಳ್ಕೊಂಡ್ರು ಕೂಡ ಬನ್ನಿ, ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ. ಬೆಂಗಳೂರು ಇಷ್ಟ ಸೂಪರ್ 3 ಕಿಲೋಮೀಟರ್ ಅಷ್ಟೇ ಟೆಂಪಲ್ನಿಂದ. ಅಲ್ಲಿ ಚೂಡಾಮಣಿ ಚೌರ ಹತ್ರ ಸರ್ಕಲ್ನಿಂದ ಲೆಫ್ಟ್ ಜಸ್ಟ್ 100 ಮೀಟರ್ ದೂರಕ್ಕೆ ಬೆಂಗಳೂರು ಕೆಫೆ ಅಂತ ಗೂಗಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಅನ್ಕೊಂತೀನಿ ನಾನು. ಸೊ ಏನೇ ಇದ್ರು ಪ್ರೀ ಬುಕಿಂಗ್ ಮಾಡ್ಕೊಂಡು ಬರೋದು ಒಳ್ಳೇದು. ನಿಮಗೆ ನರಸಿಂಹ ಬಿಜಾಡಿ ಅವ್ರ ನಂಬರ್ ಇರ್ಬೋದು, ಸುರೇಂದ್ರ ಕಾಂಚನ್ ಅವರು, ಮುನ್ರಾಜ್ ಅವರು, ಇಲ್ಲ ನಮ್ಮ ಸುಬ್ರಹ್ಮಣ್ಯ ಕಾಂಚನ್ ಅವರು, ಇಲ್ಲ ನನ್ನ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ನೀವು ಫೋನ್ ಮಾಡಿ ಬರ್ಬೋದು. ನಾನು ಎನ್ಸೈನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ದಿನೇಶ್ ವೈದ್ಯಾಂಪ್ ಅವರು 9845400100 9880 ನಂಬರ್ ಇದೆಯಾ. ಹೋಟೆಲ್ ನಂಬರ್ನ ಕಮೆಂಟ್ಸ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂದ್ರೆ ಯಾರಾದ್ರೂ ನಿಮ್ಗೆ ಹೋಟೆಲ್ ನಂಬರ್ ಬೇಕಂದ್ರೆ ನೀವು ಹೋಟೆಲ್ ನಂಬರ್ನ ಕೊಡ್ತೀವಿ ನೆಕ್ಸ್ಟ್ ಟೈಮ್. ಹೋಟೆಲ್ ನಂಬರ್ ಇದೆಯಾ, ಮೊಬೈಲ್ ನಂಬರ್ ಇದೆಯಾ, ಹೋಟೆಲ್ ನಂಬರ್ ಇಲ್ಲ ಬುಕಿಂಗ್ ನಂಬರ್ ಇದೆಯಾ, ಇಷ್ಟದ ಬುಕಿಂಗ್ ನಂಬರ್ ಇದೆಯಾ, ಯಾವ ನಂಬರ್ ಹೇಳಿಬಿಡಿ ಒಂಚೂರು. ಒಂದೇ ನಿಮಿಷ. ಅಲ್ಲ, ಎಕ್ಸಿಟ್ ಗೇಟ್ ಎಂಟ್ರಿ ಗೇಟ್ ಮಧ್ಯದಲ್ಲಿ ಬೆಂಗಳೂರು ಅದು ಹೇಳಿ. ಹಾ, ನಂಬರ್ ಹೇಳಿ. 9044 064 99. ಇದು ಬೆಂಗಳೂರು ಇಷ್ಟ ಹೋಟೆಲ್ ಬುಕಿಂಗ್ ನಂಬರ್. ನಿಮಗೆ ಬ್ರೇಕ್ಫಾಸ್ಟ್ ಬೇಕಾದ್ರೆ ನೀವು ಅಲ್ಲೇ ಹೋಟೆಲ್ ಕೇಳಿದ್ರೆ ಇಲ್ಲಿ ಕಳಿಸ್ಕೊಡ್ತಾರೆ ಅವರು. ಯಾಕಂದ್ರೆ ಇಲ್ಲಿ ಬಂದು ನೀವು ಡ್ರಾಪ್ ತಗೊಂಡ್ಬಿಟ್ರೆ ಇಲ್ಲಿಂದ 20 ಮೀಟರ್ಸ್ ದೂರಕ್ಕೆ ಎಂಟ್ರಿ ಇರೋದು, ಟೆಂಪಲ್ ಎಂಟ್ರಿ ಇರೋದು. ಸೊ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಎಂಟ್ರಿ ಇದು ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ನಿಮಗೆ ಹೊರಗಡೆ ಹೋಟೆಲ್ ಇದೆ ಇಲ್ಲಿ ಬೆಂಗಳೂರು ಕೆಫೆ ಅಂತ. ಆರಾಮಾಗಿ ಉಡುಪಿ ಸ್ಟೈಲ್ ಫುಡ್ ಕಂಫರ್ಟಬಲ್ ಆಗಿರ್ಬೋದು, ಹೆಲ್ದಿ ಆಗಿರ್ಬೋದು. ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅನ್ನೋಂಥ ಭಯ ಭೀತಿ ಏನು ಬೇಡ. ನಮ್ಮವ್ರದೇ ಹೋಟ್ಲು, ಕರ್ನಾಟಕದವ್ರದ್ದು. ಎಲ್ಲ ಪ್ರಾವಿಷನ್ ಐಟಮ್ ಯಶವಂತಪುರದಿಂದ ಬಂದುವಂತ. ಬೆಂಗಳೂರಿಂದ ಪ್ರತಿ ಸಲ ಇನ್ಕ್ಲೂಡಿಂಗ್ ಕಾಫಿ ಪೌಡರ್ ಬೆಂಗಳೂರಿಂದ ಬರುವಂತದ್ದು. ಮಾತಾಸ್ ಕಾಫಿ ಅಡಿಗಳು ನೋಡ್ತಾ ಇರಬಹುದು, ಲೈವ್ ಇಲ್ಲ ನೋಡಬಹುದು. ಅವರು ಮಾತಾಸ್ ಕಾಫಿ ಇಲ್ಲಿಗೆ ನಮ್ಮ ಪ್ರಾವಿಷನ್ ಬೆಂಗಳೂರಿಂದ ಯಾವಾಗ ಬರುತ್ತೆ ಆವಾಗ ಅವ್ರ ಜೊತೆ ಕಾಫಿ ಪೌಡರ್ ಬರುತ್ತೆ. ಒಳ್ಳೆ ಫಿಲ್ಟರ್ ಕಾಫಿ ತೆಗಿಬಹುದು ಇಲ್ಲಿ. ಯಾಕಂದ್ರೆ ನಮಗೆ ಬೆಂಗಳೂರಿನವರಿಗಿಲ್ಲ ಕರ್ನಾಟಕದವರಿಗೆ ನಾವು ಆಚೆ ಬಂದ್ಬಿಟ್ರೆ ನಮ್ಗೆ ಕಾಫಿ ಟೀ ಮೇನ್ ಸೆಟ್ ಆಗಬೇಕು. ಕಾಫಿ ಟೀ ನಮಗೆ ಬೆಂಗಳೂರು ಕುಡಿದಂಗೆಲ್ಲೂ ಸಿಗಲ್ಲ. ಬಟ್ ಇಲ್ಲಿ ನೀವು ಕಾಫಿ ಕುಡಿದ್ರೆ ಉಡುಪಿನೋ ಬೆಂಗಳೂರು ಅಥವಾ ನಿಮ್ಮ ಮನೇಲಿ ಮಾಡಿರ್ತಾರ ಫಿಲ್ಟರ್ ಕಾಫಿ ಸೂಪರ್. ಮನೇಲಿ ಮಾಡಿದ್ರು ಚೆನ್ನಾಗಿ ಫಿಲ್ಟರ್ ಕಾಫಿ ಇಲ್ಲಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಂಬರ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಅವಾಗ ಹೇಳಿದೆ ಹೋಟೆಲ್ ಬುಕಿಂಗ್ ಬೇಕಂದ್ರೆ 9044 ಒಂದೇ ಸಲ ಹೇಳ್ಬಿಡ್ತೀನಿ. ರೈಟ್, 904406 ಇದು ಬೆಂಗಳೂರು ವಿಷ್ಟ ಅವರ ಬುಕಿಂಗ್ ನಂಬರ್. ನೀವು ಯಾರು ರೆಸ್ಟೋರೆಂಟ್ ಅಲ್ಲಿ ಪ್ರದೀಪ್ ಅಂತ ಇರ್ತಾರೆ. ನಿಮಗೆ ಈಗ ಪರಿಚಯ ಇದ್ರೆ ಇಲ್ಲ ಈ ಲೈವ್ ಅನ್ನು ನೋಡಿದವ್ರು ಯಾರಾದರೂ ನಿಮಗೆ ಬೇಕಂದ್ರೆ ಪ್ರದೀಪ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಮೇಲ್ಗಡೆ AC ಫೈನ್ ಡೈನಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಐಟಮ್ ಎಲ್ಲ ನೀವು ತಿನ್ನಿ, ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಲೈವ್ ಅನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿ ಯು, ಬೈ ಬೈ, ಟೇಕ್ ಕೇರ್. ಇದು ಈ ಸಲ ನಮ್ಮ ಅಯೋಧ್ಯೆ ಟ್ರಿಪ್ನ ಕೊನೆಯ ಲೈವ್ ಅನ್ಸುತ್ತೆ. ಈಗ ಸ್ವಲ್ಪ ಹೊತ್ತಲ್ಲಿ ಮಧ್ಯಾಹ್ನ 1:03 ನಾವು ವಂದೇ ಭಾರತದಿಂದ ಲಕ್ನೋಗೆ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈಟ್ ಬೆಂಗಳೂರಿಗೆ. ಸೊ ಇನ್ನೊಂದು ಓಪನಿಂಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ನೆಕ್ಸ್ಟ್ ಕೂಡ ಅಹಮದಾಬಾದಲ್ಲಿ ದಕ್ಷಿಣ ಭೋಜನಂ ಅನ್ನುವಂಥ ಹೋಟ್ಲ್ ಓಪನಿಂಗ್ ಇದೆ ಶಾರ್ಟ್ಲಿ. ಅವ್ರದ್ದು ಐಟಮ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ನಾಳೆ ನಾಡದಲ್ಲಿ ಬೆಂಗಳೂರಿಂದ ಹೊರಡುತ್ತೆ.
ಆದರೆ ಸಾಧ್ಯ ಆದರೆ ನಾನು ಅಹಮದಾಬಾದಿಗೆ ಹೋಗಿ ಅಲ್ಲಿಂದ ಲೈವ್ ಕೊಡ್ತೀನಿ ಅಂತ ಹೇಳ್ತಾ ಈ ಲೈವನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ, ಶ್ರೀರಾಮನ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಆ್ಯಂಡ್ ಆಲ್ ದಿ ಬೆಸ್ಟ್.